ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಡಿಲಿಷಿಯಸ್ ಆಗಿರುವಂಥ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕೇಕ್ಗೆ ನಾನು ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ. ಯಾವುದೇ ಥರ ಓವನ್ನು, ಯಾವುದೇ ಥರ ಎಗ್ ಎಲ್ಲ ಏನು ಯೂಸ್ ಮಾಡಿಲ್ಲ. ತುಂಬ ಡಿಲಿಷಿಯಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಈ ಥರ ಕೇಕ್ನ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ನ್ಯೂ ಇಯರ್ಗೆ ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನನ್ನ ಮಗಗಂತೂ ತುಂಬ ಇಷ್ಟ ಆಯಿತು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಬೋಬಾ ನೀರು ಬಿಸ್ಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬಿಸ್ಕೆಟಲ್ಲಿರೋಂಥ ಕ್ರೀಮ್ನೆಲ್ಲ ಸೈಡಲ್ಲಿ ತೆಕ್ಕೋತಾ ಇದ್ದೀನಿ. ತಗೊಂಡು ಈ ಬಿಸ್ಕೆಟ್ನ ಪೌಡರ್ ಮಾಡ್ಕೋಬೇಕು. ಫುಲ್ಲು ಫೈನ್ ಪೌಡರ್ ಆಗಬೇಕಿದು. ಇಲ್ಲಿ ನಾನು 10 ರೂಪೀಸು 6 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ನೀವು 30 ರೂಪೀಸ್ದರೆ 2 ಪ್ಯಾಕೆಟ್ಸ್ ಯೂಸ್ ಮಾಡಿ. ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಈ ಪೌಡರ್ಗೆ ನಾನು ಒಂದು ಏಲಕ್ಕಿನೂ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಬಿಸ್ಕೆಟ್ ಪೌಡರು ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು 3/4 ಕಪ್ ಆಗೋಷ್ಟು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಿಸ್ಕೆಟ್ ಹಾಲೆಲ್ಲ ಚೆನ್ನಾಗಿ ಒಂದೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಥರ ಗಂಟೆ ಇರಬಾರ್ದು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಇದು ಕೇಕ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಆದಮೇಲೆ ನಾನು ಇಲ್ಲೊಂದು ಈನೋ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಯಾವುದೇ ಥರ ಈಸ್ಟ್ ಆ ಥರ ಎಲ್ಲ ಯೂಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ನಾನು ಇಲ್ಲಿ ಈನೋ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ನಾವು ಇಡ್ಲಿಗೆಲ್ಲ ರುಬ್ಬಿಟ್ಟಾಗ ನೆಕ್ಸ್ಟ್ ಡೇ ನಾವು ಓಪನ್ ಮಾಡಿದಾಗ ಯಾವ ಥರ ಇರುತ್ತೋ ಆ ಥರ ಇರುತ್ತೆ. ಸ್ವಲ್ಪ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ಹಾಗೆ ಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈ ಥರ ಕೇಕ್ ಮೋಲ್ಡು ಅಥವಾ ಯಾವುದಾನೋ ಒಂದು ಬಟ್ಲಿಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಇಲ್ಲಿ ಈ ಥರ ಬಟರ್ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೂ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಆ ಬ್ಯಾಟರ್ನ ಹಾಕ್ಕೊಂಡು ಬ್ಯಾಟರ್ನ ಈ ಥರ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಳೋದ್ರಿಂದ ಕೇಕ್ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಉಪ್ಪನ್ನ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಒಂದು ರಿಂಗ್ ಹಾಕಿದ್ದೀನಿ ಮತ್ತು ನಾನು ಕೇಕ್ನ ಇಟ್ಟಿದ್ದೀನಿ. ಇಲ್ಲಿ ನಾನು 45 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಚುಚ್ಚಿ ನೋಡಿ, ಈ ಥರ ಏನೂ ಅಂಟಿಲ್ಲ ಅಂದರೆ ಇದಾಗಿದೆ ಅಂತ. ಕೇಕ್ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. ನಾನಿಲ್ಲಿ ಕ್ರೀಮ್ಗೋಸ್ಕರ ಇಲ್ಲಿ ನಾನು ಚಾಕ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ನ ಬಿಸಿನೀರಲ್ಲಿ ಈ ಥರ ಮೆಲ್ಟ್ ಮಾಡಿಸ್ಕೊತಾ ಇದ್ದೀನಿ. ಈ ಥರ ಮೆಲ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ಯಾವ ಚಾಕ್ಲೇಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಕೇಕ್ನ ಒಂದು ಪ್ಲೇಟ್ ಮೇಲೆ ಹಾಕಿ ಈ ಥರ ಬಟ್ಲನ್ನ ಬಾರ್ಲ್ ಹಾಕಿ ಈ ಥರ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಸ್ವಲ್ಪನೂ ಬಟ್ಲಿಗೆ ಅಂಟ್ಕೊಂಡಿಲ್ಲ. ಈಗ ಮತ್ತೆ ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ. ಈ ಥರ ರಿಮೂವ್ ಮಾಡಿಕೊಂಡು ಮತ್ತೆ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಕ್ರೀಮ್ ಮಾಡ್ಕೊಂಡಿದ್ವಲ್ಲ ಚಾಕ್ಲೇಟ್ದು ಕ್ರೀಮ್, ಅದನ್ನು ಇವಾಗ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಡೈರಿ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಡೈರಿ ಮಿಲ್ಕ್ ಜೊತೆಯಲ್ಲಿ ನಾವು ಬಿಸ್ಕೆಟ್ದು ಕ್ರೀಮ್ ಇತ್ತಲ್ಲ, ಅದನ್ನು ನಾನು ಇಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಆ ಕ್ರೀಮ್ಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗಾರ್ನಿಷ್ಗೋಸ್ಕರ ಚಾಕ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಚೆರಿ, ಪ್ಲಮ್ಸು, ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನನ್ನ ಮಗಗೆ ಚಾಕ್ಲೇಟ್ ಇಷ್ಟ, ಅದಕ್ಕೆ ನಾನು ಇಲ್ಲಿ ಚಾಕ್ಲೇಟಲ್ಲಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಚಾಕ್ಲೇಟ್ ಹಾಕ್ಕೊಳೋದ್ರಿಂದ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಯಾವ ಥರ ಕಟ್ ಮಾಡ್ತೀವೋ ಆ ಥರ ಬರ್ತಿತ್ತು. ತುಂಬ ಸಾಫ್ಟಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗಿನ್ನೂ ಒಂದು ಸ್ವಲ್ಪ ಮೋಟಿವೇಟ್ ಸಿಗುತ್ತೆ ಇನ್ನೂ ತುಂಬ ವೀಡಿಯೋಸ್ ಮಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.